ಹಾಯ್ ಆಲ್ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಶಾಲಿನಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಬೆಳಗ್ಗೆ ನಾರ್ಮಲಾಗಿ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸಿ ರಂಗೋಲಿ ಕೂಡ ಹಾಕಿ ಇಲ್ಲಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ನಾನು ತಿಂಡಿಗೆ ಸಿಂಪಲ್ಲಾಗಿ ವೆಜ್ ಪಲಾವ್ ಮಾಡ್ಕೊತಾ ಇದ್ದೀನಿ, ಹಾಗೆ ಒಂದು ಮೊಸರು ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಲಾವ್ನ ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ. ನಮ್ಮನೇಲಿ ಪಲಾವ್ ಮಾಡೋದು ತುಂಬಾ ರೇರ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮನೆಯವರು ಪಲಾವ್ ಎಲ್ಲ ಇಷ್ಟಪಡೋದಿಲ್ಲ, ನನಗಿಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ನಮ್ಮನೇಲಿ ಊಟನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ತಿಂಡಿಗಳು ಕಮ್ಮಿ ಅಂತಲೇ ಹೇಳ್ಬೋದು. ಹಾಗೆ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಪುದೀನ ಸೊಪ್ಪು, ಶುಂಠಿ, 2 ಹಸಿಮೆಣಸಿನ್ಕಾಯಿನ ರುಬ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನೀರು ಹಾಕ್ದಂಗೆ ರುಬ್ಕೊಳ್ತಾ ಇದ್ದೀನಿ. ಎಷ್ಟು ಗ್ರೀನಾಗಿ ಬಂದಿದೆ ನೋಡಿ. ಈ ಥರ ನೀರು ಹಾಕ್ದಂಗೆ ಮಿಕ್ಸಿ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಈ ಪೇಸ್ಟ್ ರೆಡಿ ಆಯಿತು. ಹಾಗೆ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಜಾಸ್ತಿನೇ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ಹಾಗೆ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ನನ್ನ ಕಿಚನ್ ಈ ಥರ ಇದೆ, ನಿಮಗೆಲ್ಲರೂ ಇಷ್ಟ ಆಗ್ಬೋದಂತ ಅಂದ್ಕೊಂಡು ಜಸ್ಟ್ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ಗೆ. ಮೊದಲಿಗೆ ಒಂದು ಕುಕ್ಕರ್ಗೆ 2ರಿಂದ 3 ಟೀ ಸ್ಪೂನ್ ಎಣ್ಣೆ ಹಾಕಬೇಕು. ನಂತರ 1 ಏಲಕ್ಕಿ, 1 ಲವಂಗ, ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬೆಂದಿದ ಮೇಲೆ ಅದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಆಗಿದ ತಕ್ಷಣ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. 2 ಒಟ್ಟಿಗೆ ಹಾಕ್ಕೊಂಡೆ. ಈರುಳ್ಳಿ ಹಾಕ್ಕೊಳ್ಳುವಾಗ ಸ್ವಲ್ಪ ಕೈಗೆ ಎಣ್ಣೆ ಸಿಡೀತು ಅಂತಲೇ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಸಡನ್ನಾಗಿ ಕೈನ ತೊಗೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಹುಷಾರಾಗಿ ಅಡುಗೆ ಮಾಡಲೇಬೇಕಾಗತ್ತೆ. ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಒಂದೊಂದು ಸಾರಿ ಹೀಗಾಗೋದು ಖಂಡಿತ ನಿಜ, ಏನು ಮಾಡೋಕ್ಕಾಗೋದಿಲ್ಲ. ಇದೆರಡನ್ನೂ ಹಾಕ್ಕೊಂಡು ಇದೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣವೇ ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿದ ನಂತರ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ, ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣವೇ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ನೆಲ್ಲ ಒಂದು 2-3 ಮಿನಿಟ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನಂತರ ನಾನಿಲ್ಲಿ ಚಿಕ್ಕ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 6 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 6 ಲೋಟಕ್ಕೆ ಸರಿಯಾಗಿ 1 ಲೋಟದ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದೇ ಥರ ಹಾಕ್ಕೊಳ್ಬೋದು, ಬೇಕಿದ್ದರೆ ಎಕ್ಸ್ಟ್ರಾ 1 ಲೋಟ ಕೂಡ ಹಾಕ್ಕೊಳ್ಳಿ, ಏಕೆಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ. ಸೊ ಇದೆಲ್ಲ ಆಗಿದ ನಂತರ ಲಾಸ್ಟಲ್ಲಿ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆ ತುಪ್ಪ ಎಲ್ಲ ಇಷ್ಟ ಆಗುತ್ತೆ ಅಂದರೆ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಪಲಾವಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಮಸಾಲೆನ ಯೂಸ್ ಮಾಡ್ತಾನೇ ಇಲ್ಲ, ತುಂಬಾ ರುಚಿಯಾಗಿರುತ್ತೆ. ಈ ಬೇಸಿಗೆಗಾಲದಲ್ಲಿ ನಾವು ಸ್ಪೈಸಸ್ನ ತಿನ್ನೋದು ಅಷ್ಟು ಒಳ್ಳೆಯದು ಅಲ್ಲ, ಮಕ್ಕಳಿಗೆ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಮ್ಮ ಮನೇಲಿ ನಾನು ಇದೇ ಥರ ಪಲಾವ್ ಮಾಡ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ 2 ಹಾಕಿದೆ ಅಲ್ವಾ, ಹಾಗಾಗಿ ಅದು ಖಾರನೂ ಅಷ್ಟಿಲ್ಲ ಅಂದ್ಬಿಟ್ಟು ಇಲ್ಲಿ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ನಂತರ ನಾನು 3 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, 2 ಲೋಟ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ, 1 ಲೋಟ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. 3 ಲೋಟ ನೀರಿಗೆ 6 ಲೋಟ ನೀರನ್ನ ಹಾಕ್ತಾಯಿದ್ದೀನಿ. ಬೇಕಿದ್ದರೆ 1 ಲೋಟ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು, ಏಕೆಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ. ನೀವು ನೋಡ್ತಾ ಇರ್ಬೋದು, ಇದೇ ಕಪ್ಪಲ್ಲಿ ನಾನು 3 ಲೋಟ ಅಕ್ಕಿ ತೊಗೊಂಡಿರೋದು, ಇದೇ ಕಪ್ಪಲ್ಲಿ 3 ಲೋಟ ನೀರಂತೆ ಈ ನಾನು ಹಾಕ್ತಾ ಇದ್ದೀನಲ್ವ ಈ ಕಪ್ಗೆ ಅದು ಕರೆಕ್ಟಾಗಿ 3 ಲೋಟ ನೀರು ಹಿಡಿಯುತ್ತೆ. ಅಲ್ಲಿಗೆ 2 ಸತಿ 6 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನೂ ಹಾಕ್ಕೊಳ್ಬೋದು, ತೀರಾ ಮೆತ್ತಗೆ ಬೇಕಂತ. ಆ್ಯಕ್ಚುಲಿ ಇದೇ ಸ್ವಲ್ಪ ಮೆತ್ತಗಾಗುತ್ತೆ ಅಂತಲೇ ಹೇಳ್ಬೋದು. ನೀರು ಸ್ವಲ್ಪ ಕಮ್ಮಿ ಹಾಕಬೇಕಾಗತ್ತೆ, ಕೆಲವೊಂದು ಅಕ್ಕಿ ಒಂದೊಂದು ಥರ ಇರುತ್ತೆ, ಬಟ್ 6 ಲೋಟ ನೀರು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕ ಬೌಲ್ಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಟೊಮೊಟೊ, ನೀವು ಬೇಕಿದ್ರೆ ತುಂಬ ಚಿಕ್ಕದಾಗಿ ಹೆಚ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದಪ್ಪದಾಗೆ ಹೆಚ್ಚಿಕೊಂಡಿದ್ದೀನಿ, ಯಾಕೆಂದರೆ ನಮ್ಮ ಮನೆಯವ್ರಿಗೆ ಇದೇ ಥರ ಇಷ್ಟ ಆಗುತ್ತೆ, ಹಾಗಾಗಿ ಅಷ್ಟೇ. ಅದಕ್ಕೆ ಮೊಸರು ಹಾಕ್ಬಿಟ್ಟು, ಗಟ್ಟಿ ಮೊಸರು ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇದು ಕೂಡ ರೆಡಿ ಆಯಿತು. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ, ನೀವು ನೋಡ್ತಾ ಇರ್ಬೋದು. ಇಷ್ಟು ಮಾಡಿಕೊಂಡ್ರೆ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಸೊ ಪಲಾವ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಇದೇ ಥರ ಪಲಾವ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಖಂಡಿತ ತಿಳಿಸಿ. ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ.
ಹಾಗೆ ಸಂಡೇ ಮಾರ್ನಿಂಗ್ ಇಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ 11 ಗಂಟೆ ಹಾಗೇ ಹೋಯಿತು. ಯಾಕೆಂದರೆ ಪೂಜೆ ಎಲ್ಲ ಕೆಲಸ ಮಾಡ್ಕೊಳ್ಬೇಕಲ್ವ, ಲೇಟ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ಬೇಗ ಇದ್ದರೂ ಕೆಲಸ ಅಂತೂ ಲೇಟ್ ಆಗುತ್ತೆ, ಏಕೆಂದರೆ ಸಂಡೇ ಆಫೀಸ್ ಕೂಡ ಇರೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋದಿರತ್ತೆ. ಹಾಗಾಗಿ ನಾನು ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಕೂಲಾಗಿ ಪ್ರತಿಯೊಂದು ಕೆಲಸನೂ ಮುಗಿಸ್ಕೊಳ್ತೀನಿ. ಲಾಸ್ಟಲ್ಲಿ ತಿಂಡಿನ ಪ್ರಿಫರ್ ಮಾಡ್ಕೊಳ್ತೀನಿ ಮಾಡಲಿಕ್ಕೆ. ಹಾಗೆ ಇಲ್ಲಿ ತಿಂಡಿ ಕೂಡ ರೆಡಿ ಆಯಿತು. ನಮ್ಮ ಪೂಜೆ ಕೂಡ ಮುಗಿಸಿದ್ರು. ಪ್ರತಿ ಭಾನುವಾರ ಅವರೇ ಪೂಜೆ ಮಾಡ್ತಾರೆ, ಹಾಗಾಗಿ ನಾನು ಕೊನೆಯಲ್ಲಿ ದೇವ್ರ ಪೂಜೆ ಮಾಡ್ತೀನಿ ಅಷ್ಟೇ. ಪ್ರತಿದಿನ ನಾನೇ ಮಾಡ್ತೀನಿ, ಆದರೆ ಸಂಡೇ ಮಾತ್ರ ಅವರೇ ಮಾಡಬೇಕು. ಸೊ ಹಾಗಾಗಿ ಅವರೇ ಮಾಡ್ತಾರೆ. ಈ ಬೆಡ್ಶೀಟ್ನ ನಾನು ಹೊಸ್ದಾಗಿ ತೊಗೊಂಡಿದ್ದೆ, ಹಾಕಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಅದು ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಸಂಡೇ ಕೂಡ ನಮ್ಮ ಮನೆ ಈ ಥರನೇ ಇರುತ್ತೆ ಅಂತ ಹೇಳ್ಬೋದು. ಸಂಡೇ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾವಿಷ್ಟೆಲ್ಲ ಮಾಡಲೇಬೇಕಾಗತ್ತೆ. ಆ್ಯಂಡ್ ಖುಷಿನೂ ಇದೆ ಇದನ್ನೆಲ್ಲ ಮಾಡೋದಕ್ಕೆ, ಯಾಕೆಂದರೆ ಸಂಡೇ ಅಂದ್ರೇ ಲೇಝಿ ಡೇ ಅಂತ ಹೇಳ್ತೀವಿ. ಇದು ಅಭ್ಯಾಸ ಆಗಿಬಿಟ್ರೆ ನಾವು ಕಂಟಿನ್ಯೂಸ್ ಆಗಿ ನಮಗೆ ಏನೂ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ನನಗೆ ಸಂಡೇ ಅಭ್ಯಾಸ ಆಗೋಗಿದೆ, ಬ್ಯುಸಿ ಸಂಡೇನೇ ಅಂತಲೇ ಹೇಳ್ಬೋದು. ಬಟ್ ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳೋದ್ರಲ್ಲಿ ತುಂಬಾ ನೆಮ್ಮದಿ ಇದೆ ಅಂತ ಹೇಳ್ಬೋದು. ಸೊ ಕೊನೆಯಲ್ಲಿ ನಾನು ಕೂಡ ಇಲ್ಲಿ ಊದುಗಡ್ಡಿ ಹಾಕ್ತಾಯಿದ್ದೀನಿ ದೇವ್ರಿಗೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಇತ್ತು ಇವತ್ತಿನ ದಿನ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಕೂಡ ಪೂಜೆನ ಮುಗಿಸ್ಕೊಂಡು ಇಲ್ಲಿ ತಿಂಡಿ ತಿನ್ನೋಣ ಅಂತ ಬಂದೆ. ಹಾಗೆ ಪಲಾವ್ ಹೇಗೆ ಬಂದಿದೆ ಅಂತಲೂ ನೋಡೋಣ ಬನ್ನಿ. ಪಲಾವ್ ಮಾತ್ರ ತುಂಬಾ ರುಚಿಯಾಗಿದೆ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ಒಮ್ಮೆ. ತುಂಬಾ ಚೆನ್ನಾಗಿತ್ತು ಪಲಾವ್. ತುಂಬ ಸ್ಪೈಸಸ್ ಹಾಕಿರಲಿಲ್ಲ ಅಲ್ವಾ. ಸ್ಪೈಸಸ್ ಹಾಕಿಲ್ಲ ಅಂದರೆ ಪಲಾವೇ ಅಲ್ಲ ಅಂತ ಹೇಳ್ತಾರೆ. ಬಟ್ ಆ ಥರ ಏನಿಲ್ಲ, ನಾವು ಜಾಸ್ತಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಈ ಥರನೂ ಪಲಾವ್ ಮಾಡ್ಕೊಳ್ಬೋದು. ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು. ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ವ, ಪಲಾವ್ ಈ ಥರ ಬಂದಿತ್ತು. ನಾನಿವತ್ತು ಪಲಾವ್ ಮಾಡುವಾಗ ಕೈ ಮೇಲೆ ಸ್ವಲ್ಪ ಎಣ್ಣೆ ಬಿದ್ದು ಅದೇನಾಯಿತು, ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಥರ ನಿಮ್ಗೆ ಯಾರಾದರೂ ಎಣ್ಣೆ ಸಿಡಿಯೋದು ಇನ್ನೊಂದು ಆದಾಗ ನೀವು ಅದಕ್ಕೆ ತಕ್ಷಣ ಟೂತ್ ಪೇಸ್ಟ್ನ ಅಪ್ಲೈ ಮಾಡಿ, ಅದು ಖಂಡಿತ ಉರಿಯೋದು ಕಮ್ಮಿ ಆಗುತ್ತೆ. ಎಲ್ಲರಿಗೂ ಗೊತ್ತಿರ್ಬೋದು. ಸೊ ಗೊತ್ತಿಲ್ಲದವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.